ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಅಥರ್ವ ಜಿನಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ, ಈಗಾಗಲೇ ನಾವು ಇಲಾಖೆ ಬಿಡುಗಡೆ ಮಾಡಿರತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಮಾದರಿ ಉತ್ತರಗಳನ್ನು ನೋಡಿದ್ದೀವಿ. 4ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಇವತ್ತು ನೋಡೋಣ. ಪ್ರಶ್ನೆ ಈ ರೀತಿಯಾಗಿದೆ ನೋಡ್ರಿ. 2ನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ್ದ ರಾಷ್ಟ್ರಗಳು ಅಂಥೇಳಿ ಪ್ರಶ್ನೆ ಕೇಳಿದಾನೆ. ಸರಿಯಾದ ಉತ್ತರ ಅಮೇರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ಅಂಥೇಳಿ ನಾವು ನೋಡ್ತೀವಿ. 2ನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳು ಅಂಥೇಳಿ ಅಮೇರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾವನ್ನು ನೋಡ್ತೀವಿ. ಹದಿನಾಡು ಎಂಬ ಪಾಳ್ಯಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಯದುರಾಯನಿಗೆ ಕಟ್ಟು ಮದುವೆ ಮಾಡಿದಳು ಏಕೆಂದರೆ ಅಂತ ಪ್ರಶ್ನೆ ಕೇಳಿದರೆ, ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು ಅನ್ನೋದನ್ನು ನಾವು ನೋಡ್ತೀವಿ. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಜಿನೆವಾದಲ್ಲಿ ಅಂತ ನೋಡ್ತೀವಿ. ಮೌನ ಕಣಿವೆ ಆಂದೋಲನ ಪ್ರಾರಂಭವಾದ ರಾಜ್ಯ ಕೇರಳದಲ್ಲಿ ಅಂತ ನೋಡ್ತೀವಿ. ಭಾರತದ ಮೊದಲ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಾರಂಭವಾಗಿರುವುದು ಕುಲ್ಚಿಯಲ್ಲಿ ಅಂತ ನೋಡ್ತೀವಿ. ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆ ಹೆಸರು ನಾವಿಕ್ ಅಂಥೇಳಿ ನಾವು ನೋಡ್ತೀವಿ. ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟ ಸಂವಿಧಾನದ ತಿದ್ದುಪಡಿ ಅಂಥೇಳಿ ನಾವು ನೋಡ್ತೀವಿ. 23ನೇ ತಿದ್ದುಪಡಿ ಅಂಥೇಳಿ ನಾವು ನೋಡ್ತೀವಿ. ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟ ಸಂವಿಧಾನ ತಿದ್ದುಪಡಿ ಅಂಥೇಳಿ. ಮುಂದುವರೆದಂತೆ ನೋಡ್ರಿ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆ ಆದ ವರ್ಷ 1978 ಅಂಥೇಳಿ ನಾವು ನೋಡ್ತೀವಿ. ಮಹಲ್ ಎಂದರೆ ಅಂಥೇಳಿ ಕೇಳಿದರೆ, ಮಹಲ್ ಎಂದರೆ ತಾಲೂಕು ಅಂಥೇಳಿ ಅರ್ಥವನ್ನು ನೀಡ್ತದೆ. ಸೋಷಿಯಲಿಸ್ಟರು ಮತ್ತು ಕಮ್ಯುನಿಸ್ಟರು ಹಿಟ್ಲರನ್ನು ಹೇಗೆ ಹತ್ತಿಕ್ಕಿದರು ಅಂಥೇಳಿ ಪ್ರಶ್ನೆ. ಜರ್ಮನಿಯ ಉದ್ಯಮಿಗಳ ಸಹಕಾರದಿಂದ ಹತ್ತಿಕ್ಕಿದರು ಅಂಥೇಳಿ. ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ಸ್ಥಾಪನೆಯಾದ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆ ಯಾವುದು ಅಂತ ಕೇಳಿದಾಗ ಯುನಿಸೆಫ್ ಸಂಸ್ಥೆ ಅಂಥೇಳಿ ನಾವು ನೋಡ್ತೀವಿ. ಯುನಿಸೆಫ್ ಸಂಸ್ಥೆ ಅಂಥೇಳಿ ನಾವು ನೋಡ್ತೀವಿ ರೀ. ಯುನಿಸೆಫ್ ಸಂಸ್ಥೆ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಹೇಳಿದ್ದಿರತಕ್ಕಂತಹ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಅಂತ ನೋಡ್ತೀವಿ. ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಜಾರಿಗೆ ತರಲಾಗಿದೆ. ಏಕೆ ಅಂತಂದರೆ ಈ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಯಂತ್ರಿಸಲಿಕ್ಕೆ ಅಂಥೇಳಿ. ಮುಂದಿನ ಪ್ರಶ್ನೆ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಆವೃತ್ತ ಮಾರುತಗಳು ಉಂಟಾಗಲು ಕಾರಣವೇನು ನೋಡಿದಾಗ, ಭೂಮಿ ಮತ್ತು ಸಾಗರ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳ ವ್ಯತ್ಯಾಸ ಆದ ಪರಿಣಾಮವಾಗಿ ಈ ಆವರ್ತ ಮಾರುತಗಳು ಉಂಟಾಗ್ತಾವೆ ಅಂಥೇಳಿ ನಾವು ನೋಡ್ತೀವಿ. ಆಯವ್ಯಯವನ್ನು ವ್ಯಾಖ್ಯಾನಿಸಿ ಅಂಥೇಳಿ ಪ್ರಶ್ನೆ ಇದೆ. ಆಯವ್ಯಯ ಅಂತಂದರೆ ನೋಡಿರಿ, ಸರ್ಕಾರ ಒಂದು ವರ್ಷದ ಅವಧಿಯ ಆದಾಯ ಮತ್ತು ವೆಚ್ಚಗಳ ಅಂದಾಜು ಪಟ್ಟಿಯನ್ನು ನಾವು ಆಯವ್ಯಯ ಅಂಥೇಳಿ ಕರಿತೀವಿ. 16 ಪ್ರಶ್ನೆ, ನಾನು ಭವಿಷ್ಯದಲ್ಲಿ ಮನೆ ಕಟ್ಟಬೇಕಿದೆ, ಅದಕ್ಕಾಗಿ ಈಗಿನಿಂದಲೇ ಉಳಿತಾಯ ಮಾಡಲು ತೆರೆಯಬೇಕಾದ ಬ್ಯಾಂಕ್ ಖಾತೆ ಯಾವುದು ಅಂತಂದ್ರೆ ಅದು ಆವರ್ತ ಠೇವಣಿ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂಥೇಳಿದೆ ನೋಡ್ರಿ. ಲೂಥರ್ ಗುಲಿಕರ ಪೋಸ್ಡ್ ಕಾರ್ಬ್ ದೃಷ್ಟಿಕೋನದ ಪ್ರಕಾರ ಸಾರ್ವಜನಿಕ ಆಡಳಿತ ವ್ಯಾಪ್ತಿಯನ್ನು ವಿವರಿಸಿರಿ. ಪೋಸ್ಡ್ ಕಾರ್ಬ್ ದೃಷ್ಟಿಕೋನದ ಪ್ರಕಾರ ಅಂಥೇಳಿ ಕೇಳಿದ್ದಾರೆ. ಕೊನೆಯದು ಪ್ಲ್ಯಾನಿಂಗ್ ಇರಬೇಕು, ಆರ್ಗನೈಸಿಂಗ್ ಇರಬೇಕು, ಅಂದರೆ ಯೋಜಿಸುವಿಕೆ, ಸಂಘಟಿಸುವಿಕೆ. ಅನಂತರ ಸ್ಟಾಫಿಂಗ್ ಅಂಥೇಳಿ ಕರಿತೀವಿ, ಸಿಬ್ಬಂದಿಗಳ ಪೂರೈಕೆ ಅಂಥೇಳಿ. ಅನಂತರ ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆ ಅಂತ ನೋಡ್ತೀವಿ. ಅನಂತರ ಕೋಆರ್ಡಿನೇಷನ್ ಅಂಥೇಳಿ, ಸಮನ್ವಯಗೊಳಿಸುವಿಕೆ ಅಂಥೇಳಿ. ಅನಂತರ ವರದಿ ನೀಡುವಿಕೆ ಮೀನ್ಸ್ ರಿಪೋರ್ಟಿಂಗ್ ಅಂತ ನೋಡ್ತೀವಿ. ಅನಂತರ ಬಿ ಮೀನ್ಸ್ ಬಜೆಟ್, ಆಯವ್ಯಯ ರಚನೆ ಅಂಥೇಳಿ ನಾವು ನೋಡ್ತೀವಿ ರೀ. ಅದನ್ನು ನಾವು ಪೋಸ್ಡ್ ಕಾರ್ಬ್ ಅಂಥೇಳಿ ಕರಿತೀವಿ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿರಿ ಅಂಥೇಳಿದೆ. ಕೃಷಿ ಕ್ಷೇತ್ರ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಒದಗಿಸುವಿಕೆ, ಜಾಗತಿಕ ಜನ ಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸುವುದು, ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟ ಸುಧಾರಣೆ ಮಾಡುವುದು ಅಂತೇಳಿ. ವರದಕ್ಷಿಣೆ ಪಿಡುಗನ್ನು ಹೇಗೆ ನಿವಾರಿಸಬಹುದು ಅಂತೇಳಿ ಕೇಳಿದಾಗ, ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಜಾರಿಗೆ ಬಂತು. 1961 ಜಾರಿಗೆ. ವರದಕ್ಷಿಣೆ ಪರಿಷತ್ತಿನ ಮೇರೆಗೆ ವಿವಾಹವಾಗುವುದು ನಿಷೇಧ. ಕಾಯ್ದೆ ಉಲ್ಲಂಘನೆ ಮಾಡಿದರೆ 5,000 ರೂಪಾಯಿ ದಂಡ, ಇಲ್ಲವೇ 6 ತಿಂಗಳ ಕಾರಾಗೃಹವಾಸ, ಇಲ್ಲವೇ ಎರಡನ್ನೇ ವಿಧಿಸಬಹುದು.
ವರದಕ್ಷಿಣೆ ಸಾವು ಪ್ರಕರಣವನ್ನು ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಗೆ ಸೇರಿಸಲಾಗಿದೆ. ಜನಜಾಗೃತಿ, ಅಂತರ್ಜಾತಿ ವಿವಾಹ, ಮಾಧ್ಯಮಗಳ ಮೂಲಕ ವರದಕ್ಷಿಣೆ ಪಿಡುಗನ್ನು ನಾವು ಹೋಗಲಾಡಿಸಬಹುದು. ಮಹಿಳಾ ಸಂಘಟನೆಗಳ ಮೂಲಕ ಅದನ್ನು ತೊಲಗಿಸಬಹುದು. ಸಾಮಾಜಿಕ ಸ್ತರವಿನ್ಯಾಸ ಕಾಲದ ಕಾಲಕ್ಕೆ ಹಾಗೂ ದೇಶದಿಂದ ದೇಶಕ್ಕೆ ಭಿನ್ನವಾಗಿದೆ. ಅದು ಹೇಗೆ ಅಂತಂದರೆ, ಭಾರತದಲ್ಲಿ ಜಾತಿ ವ್ಯವಸ್ಥೆ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಅದರ ಮೇಲೆ ಏನಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿದೆ. ಈ ಪದ್ಧತಿ ಮೇಲು ಕೀಳು ಅಂತಕ್ಕಂಥ ವ್ಯವಸ್ಥೆಯಾಗಿದೆ. ಕೆಳಜಾತಿಯ ಜನರನ್ನು ಶೂದ್ರರು, ಅಸ್ಪೃಶ್ಯರು ಅಂತೇಳಿ ಪರಿಗಣಿಸುತ್ತಾರೆ. ಅವರ ಆಹಾರ, ಉದ್ಯೋಗ ಮತ್ತು ಬದುಕಿನ ಹಕ್ಕನ್ನು ಕಸಿದುಕೊಳ್ಳಲಾಗಿತ್ತು ಅಂಥೇಳಿ. ಸಾಮಾಜಿಕ ಸ್ತರವಿನ್ಯಾಸವು ಎಲ್ಲ ಸಮಾಜಗಳಲ್ಲಿ ಕಂಡುಬರ್ತದೆ ಅನ್ನೋದು. ಅಮೇರಿಕಾದಲ್ಲಿ ಬಿಳಿ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಮರಂತೆ ನೋಡ್ತಾರೆ. ಕಪ್ಪು ಚರ್ಮದ ಜನರನ್ನು ಮಾರಾಟ ಮಾಡ್ತಾರೆ. ಎಲ್ಲ ಕಡೆಯ ಬಡವರು ಶ್ರೀಮಂತರು ಅಂತಕ್ಕಂಥ ಭೇದ ಭಾವ ಇದೆ ದೇಶದ, ಅಂದರೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಇದು ಕಂಡು ಬರ್ತದೆ ಅನ್ನೋದು. ಮೂರನೇ ಆಂಗ್ಲೋ ಮರಾಠ ಯುದ್ಧ ಮರಾಠರ ಅವನತಿ ಕಾರಣವಾಯಿತು. ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತೇಳಿ. ಮೂರನೇ ಆಂಗ್ಲೋ ಮರಾಠ ಯುದ್ಧ ಮರಾಠರ ಅವನತಿ ಕಾರಣವಾಯಿತು, ಸಮರ್ಥಿಸಿರಿ ಅಂದಾಗ ಹೌದು. ಕೋರೆಗಾಂವ ಮತ್ತು ಅಸ್ಟಿ ಯುದ್ಧದಲ್ಲಿ ಮರಾಠರು ಸೋತರು. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು. ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು. ಪೇಶ್ವೆ ಪದ್ಧತಿಯನ್ನು ರದ್ದುಗೊಳಿಸಿ ಶಿವಾಜಿ ವಂಶಸ್ಥ ಪ್ರತಾಪ ಸಿಂಹನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸಿದರು. ಈ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದರು ಅನ್ನೋದು. ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಹೆಸರಿಸ್ರಿ ಅಂಥೇಳಿ ನಾವು ನೋಡ್ತೀವಿ. ಫಜಲ್ ಅಲಿ ಅದರ ಅಧ್ಯಕ್ಷತೆಯಾಗಿದ್ದರು. MN ಕುಂಜುರು ಮತ್ತು KM ಪಣಿಕರ್ ಸದಸ್ಯರಾಗಿದ್ದರು. ಭಾರತದಲ್ಲಿ ಬೆಳೆಯ ಮಾದರಿಗಳನ್ನ ಪ್ರಭಾವಿಸುವ ನೈಸರ್ಗಿಕ ಮತ್ತು ಸಾಮಾಜಿಕ ಅಂಶಗಳನ್ನ ಯಾವ್ಯಾವ ನೋಡಿದಾಗ, ನೈಸರ್ಗಿಕವಾಗಿ ಭೂಸ್ವರೂಪ, ವಾಯುಗುಣ, ಮಳೆ. ಸಾಮಾಜಿಕ ಅಂಶಗಳು ನೋಡಿದಾಗ ಸಂಪ್ರದಾಯ, ಮೂಢನಂಬಿಕೆ, ಅನಕ್ಷರತೆ. ಮಳೆ ನೀರು ಕೊಯ್ಲಿನ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅಂಥೇಳಿ ನಾವು ನೋಡ್ತೀವಿ. ಮಳೆ ನೀರಿನ ಕೊಯ್ಲಿನ ಪ್ರಾಮುಖ್ಯತೆ ನೋಡು. ನೀರು ಅತಿ ಅಮೂಲ್ಯವಾಗಿದ್ದಿರತಕ್ಕಂಥದ್ದು. ಭಾರತದ ಜಲಸಂಪತ್ತಿನ ಹಂಚಿಕೆಯು ತಾರತಮ್ಯಗಳಿಂದ ಕೂಡಿದೆ. ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಗಳು ಮಳೆ ರಹಿತ ಪ್ರದೇಶಗಳಾಗಿದ್ದಿರ್ತಾವೆ. ಅಂದರೆ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಕೆಲವು ಮಳೆ ರಹಿತ ಪ್ರದೇಶಗಳು ಅಂಥೇಳಿ ನಾವು ಮಾಡ್ತೀವಿ. ಮಳೆ ಆಗದೇ ಇದ್ದಿರತಕ್ಕಂಥ ಪ್ರದೇಶ ಮಳೆ ರಹಿತ, ಮಳೆ ಸಹಿತ ಅಂತೇಳಿ. ಇಲ್ಲಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳು ಮಳೆ ರಹಿತ ಪ್ರದೇಶಗಳಾಗಿರ್ತಾವತ್ತಾಗಬೇಕಾಗಿತ್ತು. ಅದು ಮಳೆಕಾಲದ ಅವಧಿ ಕಡಿಮೆ ಆಗಿದ್ದಿರ್ತದೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರ್ತದೆ. ಜಲಕ್ಷಾಮದ ಪರಿಹಾರಕ್ಕೆ ಸರಳ ಮಾರ್ಗವಾಗಿದೆ ಅಂತೇಳಿ ನಾವು ನೋಡ್ತೀವಿ. ನೀತಿ ಆಯೋಗದ ಉದ್ದೇಶಗಳೇನಂತಂದರೆ, ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ಚಿಂತಕ ಚಾವಡಿ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತಿದು, ಮತ್ತು ರಿಪೀಟ್ ಆಗಿದೆ ನೋಡ್ರಿ ಏನಂತದ ಅಂತಂದ್ರೆ, ಸಾರ್ವಜನಿಕ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುವುದು. ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ಚಿಂತಕ ಚಾವಡಿಯಾಗಿ ಕಾರ್ಯನಿರ್ವಹಿಸುವುದು. ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವುದು. ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಣೆ. ಕೆಳಮಟ್ಟದ ಸಂಪನ್ಮೂಲಗಳ ಸರಿಯಾದ ಬಳಕೆ. ರಾಜ್ಯ ಸರ್ಕಾರಗಳು ಒಳಗೊಳ್ಳುವ ಮೂಲಕ ಸಹಕಾರಿ ಒಕ್ಕೂಟ. ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಕಾರ್ಯವಾಗಿದೆ, ಸಮರ್ಥಿಸಿರಿ ಅಂಥೇಳಿ ಪ್ರಶ್ನೆ ಇದೆ ನೋಡ್ರಿ. ಕಷ್ಟ ಸಾಧ್ಯವಾದದ್ದನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರುವವನೇ ಉದ್ಯಮಿಗಾರ ಅಂಥೇಳಿ ನಾವು ನೋಡ್ತೀವಿ. ಗೊಂದಲಮಯ, ವಿರೋಧಾತ್ಮಕ, ಅಸ್ತವ್ಯಸ್ತತೆಯಿಂದ ಕೂಡಿದ ಅವಕಾಶಗಳನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರುವುದು. ಅವಕಾಶಗಳನ್ನು ಹುಡುಕಿ ನಷ್ಟಗಳನ್ನು ಲೆಕ್ಕಾಚಾರ ಹಾಕಿ ಅದರಿಂದ ಲಾಭ ಪಡಲಿಕ್ಕೆ ಸಾಹಸ ಕಾರ್ಯವನ್ನು ಸ್ಥಾಪಿಸುವುದು ಅಂತಕ್ಕಂಥದ್ದು. ಪ್ರತಿಯೊಂದು ಪ್ರಶ್ನೆಗೂ 3 ರಿಂದ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ 3 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತೀವಿ ನೋಡ್ರಿ. ಡಚ್ಚರ ವಿರುದ್ಧದ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿರಿ ಅಂಥೇಳಿ ಪ್ರಶ್ನೆ ಇದೆ. 1758ರಲ್ಲಿ ವೈನಾಡ್ ಸಂಸ್ಥಾನವನ್ನು ಆಳಿದ. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದ. ರಾಜಧಾನಿಯನ್ನು ತಿರುವನಂತಪುರಕ್ಕೆ ಸ್ಥಳಾಂತರಿಸಿದ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ಟಿದ. ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದ. ನೆಡುಮಂಗಡ ಮತ್ತು ಕೊಟ್ಟಾರಕರ ವ್ಯಾಪಾರಿ ಕೇಂದ್ರವನ್ನು ವಶಪಡಿಸಿಕೊಂಡ. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು. ಮಾರ್ತಾಂಡವರ್ಮ ಡಚ್ಚರನ್ನು ಹಿಮ್ಮೆಟ್ಟಿಸಿದ. 1753ರಲ್ಲಿ ಒಪ್ಪಂದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಮಾರ್ತಾಂಡವರ್ಮನಿಗೆ ಒಪ್ಪಿಸಿ ಶರಣಾದರು ಅನ್ನೋದು ಅಂಶವನ್ನು ನಾವು ನೋಡ್ತೀವಿ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನ ವಿವರಿಸಿರಿ ಅಂಥೇಳಿ ನಾವು ನೋಡ್ತೀವಿ ನೋಡ್ರಿ. ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಮತ್ತು ವೈಜ್ಞಾನಿಕ ಆಲೋಚನಾ ಕ್ರಮದ ಬೆಳವಣಿಗೆ ಆಯಿತು. ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳವಣಿಗೆ ಆಯಿತು. ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಸಿಕ್ತು. ವೃತ್ತಪತ್ರಿಕೆ ಹುಟ್ಟಿ ಬೆಳೆಯಲಾರಂಭಿಸಿತು.
ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಹುಟ್ಟಿಕೊಂಡು ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಯಿತು. ಭಾರತೀಯ ಸಾಂಸ್ಕೃತಿಕ ಪರಂಪರೆಗಳ ಅರಿವು ಉಂಟಾಯಿತು. ಇಷ್ಟು ಅಂಶಗಳನ್ನ ನಾವು ನೋಡ್ತೀವಿ. ಇನ್ನು ಪ್ರವಾಹದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳೇನಾಗ್ತಂದ್ರೆ ಜನರ ಆಸ್ತಿ ಪಾಸ್ತಿ ಹಾನಿ ಆಗ್ತದೆ, ಜೊತೆಗೆ ಭೂಮಿ ಬೆಳೆ ಹಾನಿ ಆಗ್ತದೆ, ದೂರಸಂಪರ್ಕ, ವಿದ್ಯುತ್ ಪೂರೈಕೆ, ಸಾರಿಗೆ ಸೌಲಭ್ಯ ಅಸ್ತವ್ಯಸ್ತ ಆಗ್ತದೆ, ಮಣ್ಣಿನ ಮೇಲ್ಭಾಗ ಕೊಚ್ಚಿ ಹೋಗ್ತದೆ, ಗಿಡ ಮರಗಳು ಹಾನಿಗೊಳಗಾಗ್ತವೆ, ರೋಗಗಳು ಉಲ್ಬಣ ಆಗ್ತವೆ. ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆ ಏನಾ ಅಂತೇಳಿ ಪ್ರಶ್ನೆ ಕೇಳಿದಾನ. ಭಾರತ ಹಳ್ಳಿಗಳ ಅಂದರೆ ವಿಶೇಷವಾಗಿ ಭಾರತ ಹಳ್ಳಿಗಳ ದೇಶವಾಗಿದೆ. ಹಳ್ಳಿಯ ಮತ್ತು ಕೃಷಿ ಅಭಿವೃದ್ಧಿಗೆ ಅವಶ್ಯಕವಾಗಿ ರಸ್ತೆ ಪ್ರಾಮುಖ್ಯತೆ ಅದು ಕಂಡು ಬರ್ತದೆ. ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳನ್ನ ಪೂರೈಸಲಿಕ್ಕೆ ರಸ್ತೆಗಳು ಸಹಾಯ ಮಾಡ್ತವೆ. ರೈಲು ಸಾರಿಗೆಗೆ ರಸ್ತೆಗಳು ಪೂರಕವಾಗಿದ್ದಾವೆ. ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲಿಕ್ಕೆ ರಸ್ತೆಗಳು ಸಹಾಯ, ಸರಕು ಸಾಗಾಣಿಕೆಗೆ ಸಹಾಯಕ. ಅಂಚೆ ಕಚೇರಿಗಳು ಹಲವಾರು ಹಣಕಾಸು ಸೇವೆಗಳನ್ನು ಒದಗಿಸುತ್ತವೆ, ವಿವರಿಸಿರಿ ಅಂಥೇಳಿ ನಾವು ನೋಡ್ತೀವಿ. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡ್ತಾವೆ, ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಿದಾವೆ, ಕಿಸಾನ್ ವಿಕಾಸ ಪತ್ರಗಳನ್ನು ನೀಡ್ತಾವೆ, ಅಂಚೆ ವಿಮೆ ಯೋಜನೆ ಮಾಡ್ಯಾವ, ನಿವೃತ್ತಿ ವೇತನ ಯೋಜನೆ, ಹಣವನ್ನು ವರ್ಗಾಯಿಸ್ತದೆ, ವಿವಿಧ ಬಿಲ್ಗಳನ್ನು ಪಾವತಿಸುವುದು, ATM ಸೇವೆಯನ್ನು ನೀಡ್ತದೆ. ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಉದ್ಯಮಿಗಳಿಗೆ ಹಲವಾರು ಹಣಕಾಸು ಸಂಸ್ಥೆಗಳು ಸಾಲ ನೀಡ್ತವೆ, ವಿವರಿಸಿರಿ. ಭಾರತೀಯ ಕೈಗಾರಿಕಾ ಮತ್ತು ಅಭಿವೃದ್ಧಿ ಬ್ಯಾಂಕ್, ಇಂಡಿಯನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ನೋಡ್ತೀವಿ ನಾವು. ಅನಂತರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಅಂತೇಳಿ, ಆಮದು ರಫ್ತು ಬ್ಯಾಂಕ್, ಭಾರತೀಯ ಸಣ್ಣ ಮತ್ತು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಅಂತ ಬರ್ತದೆ, ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ ಅಂತ ಬರ್ತದೆ, ವಾಣಿಜ್ಯ ಬ್ಯಾಂಕ್ಗಳು ಅಂತೇಳಿ ಬರ್ತಾವೆ, ರಾಜ್ಯ ಹಣಕಾಸು ನಿಗಮಗಳು ಬರ್ತಾವೆ, ಭಾರತೀಯ ಜೀವ ವಿಮಾ ನಿಗಮ ಅಂಥೇಳಿ ಅನೇಕ ಬ್ಯಾಂಕ್ಗಳು ಏನಪ್ಪ ಅಂತಂದರೆ ಇವರಿಗೆ ಸಹಕಾರಕ್ಕಾಗಿ ಸಾಲವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿಗಿಂತ ಭಿನ್ನವಾಗಿದೆ ಅಂಥೇಳಿ. ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನಲ್ಲಿ ನಾವು ವ್ಯಕ್ತಿ ಅಥವಾ ಕುಟುಂಬದ ಆದಾಯದ ವೆಚ್ಚಗಳಿಗೆ ಸಂಬಂಧಿಸಿರ್ತದೆ. ಇದು ಸರ್ಕಾರದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿರ್ತದೆ. ವೈಯಕ್ತಿಕ ಹಣಕಾಸಿನಲ್ಲಿ ಆದಾಯಕ್ಕೆ ತಕ್ಕಂತೆ ವೆಚ್ಚ ಮಾಡ್ತೀವಿ, ಆದರೆ ಸಾರ್ವಜನಿಕ ಹಣಕಾಸಿನಲ್ಲಿ ವೆಚ್ಚಗಳಿಗೆ ತಕ್ಕಂತೆ ಆದಾಯವನ್ನು ಹೊಂದಿಸಿಕೊಳ್ತೀವಿ. ಹಣಕಾಸಿನ ವ್ಯವಹಾರಗಳನ್ನ ಗೌಪ್ಯತೆಯಾಗಿ ನಾವು ವೈಯಕ್ತಿಕ ಹಣಕಾಸಿನಲ್ಲಿ ಇಡ್ತೀವಿ, ಆದರೆ ಸಾರ್ವಜನಿಕ ಹಣಕಾಸಿನಲ್ಲಿ ಹಾಗಲ್ಲ, ಮಾಧ್ಯಮಗಳಲ್ಲಿ ಪ್ರಚಾರ ಮಾಡ್ತೀವಿ. ವೈಯಕ್ತಿಕ ಹಣಕಾಸು ವ್ಯಕ್ತಿ ಮತ್ತು ಕುಟುಂಬದ ಉಳಿತಾಯ ಮಾಡಿದರೆ ಅವರ ಕುಟುಂಬದ ಪ್ರಗತಿ ಅಭಿವೃದ್ಧಿ ಪೂರಕವಾಗ್ತದೆ, ಆದರೆ ಸರ್ಕಾರದಲ್ಲಿ ಉಳಿತಾಯ ಮಾಡಿದರೆ ದೇಶದ ಪ್ರಗತಿ ಕುಂಠಿತ ಆಗ್ತದೆ. ಅಧಿಕಾರ ವಿಕೇಂದ್ರೀಕರಣ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಎತ್ತಿ ಹಿಡಿಯುತ್ತದೆ ಹೇಗೆ ಅಂತೇಳಿ ಪ್ರಶ್ನೆ ಅದು. ಹೌದು, ಹಳ್ಳಿಯ ಆಡಳಿತ, ಅಧಿಕಾರ ಮತ್ತು ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದು, ಇದನ್ನೇ ಅಧಿಕಾರ ವಿಕೇಂದ್ರೀಕರಣ ಅಂತೇಳಿ ಕರಿತೀವಿ. ಸ್ವಾವಲಂಬನೆ, ಸ್ವಯಂಪೂರ್ಣ, ಸಮೃದ್ಧ ಗ್ರಾಮಗಳ ಅಭಿವೃದ್ಧಿಪಡಿಸುವುದು, ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಅಂತ ಕರೆದರು. ಎಲ್ಲ ರೀತಿಯ ಶೋಷಣೆಗಳನ್ನು ತಡೀತದೆ, ಮಾನವ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ರಕ್ಷಿಸ್ತದೆ, ಸಹಾನುಭೂತಿ, ಸಹಕಾರದಂಥ ಮೌಲ್ಯಗಳನ್ನು ವೃದ್ಧಿಸ್ತದೆ. ಅಲಿಗರ್ ಚಳವಳಿಯ ಉದ್ದೇಶಗಳನ್ನು ತಿಳಿಸ್ರಿ ಅಂಥೇಳಿ ನೋಡ್ರಿ. ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣ ನೀಡುವುದು, ಮುಸಲ್ಮಾನರು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ವಿಚಾರಗಳನ್ನು ಬದಲಿಸಿಕೊಳ್ಳುವುದು, ಪೂರ್ವ ಪಶ್ಚಿಮ ವಿಚಾರಗಳ ಸಂಗಮಕ್ಕೆ ಬೆಂಬಲಿಸುವುದು, ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವುದು, ಸ್ತ್ರೀಯರ ಶಿಕ್ಷಣವನ್ನು ಬೆಂಬಲಿಸುವುದು, ಬಹುಪತ್ನಿತ್ವ ಹಾಗೂ ವಿಧವಾ ವಿವಾಹ ವಿರೋಧಿ ವಿಚಾರಗಳನ್ನು ಖಂಡಿಸುವುದು. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹಲವಾರು ಕಾರಣಗಳಿಂದ ವಿಫಲವಾಯಿತು, ಸ್ಪಷ್ಟೀಕರಿಸಿರಿ. ಅಂದರೆ ಇಡೀ ಭಾರತ ತುಂಬ ವ್ಯಾಪಿಸಿರ್ತಕ್ಕಂಥ ದಂಗೆ ಅಥವಾ ಹೋರಾಟವಾಗಿರಲಿಲ್ಲ. ರಾಜರು ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿಗಾಗಿ ನಡೆದಿತ್ತು. ಯೋಜಿತ ಹೋರಾಟವಾಗಿರಲಿಲ್ಲ. ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ, ಸೂಕ್ತ ಮಾರ್ಗದರ್ಶನ ಇರಲಿಲ್ಲ. ವ್ಯವಸ್ಥಿತ ಸಂಘಟನೆ ಕೊರತೆ ಇತ್ತು. ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು. ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು. ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸವನ್ನು ಕಳೆದುಕೊಂಡಿದ್ದರು. ಇವೆಲ್ಲ ಅಂಶಗಳಿಂದ ಏನಪ್ಪ ಅಂತಂದರೆ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆ ಕಾರಣ ಅದು ಅಂತ ನೋಡ್ತೀವಿ. ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಅಂತ ನೋಡಿದಾಗ ನಾವು ವಸಾಹತುಶಾಹಿತ್ವಕ್ಕೆ ವಿರೋಧವನ್ನು ಅಂದರೆ ವಸಾಹತುಶಾಹಿತ್ವಕ್ಕೆ ವಿರೋಧವನ್ನು ಮಾಡ್ತೀವಿ. ಸಾಮ್ರಾಜ್ಯಶಾಹಿತ್ವ ವಿರೋಧ, ವರ್ಣಭೇದ ನೀತಿ ವಿರೋಧ, ಅಲಿಪ್ತ ನೀತಿಯನ್ನು ಅನುಸರಿಸ್ತೀವಿ. ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ನೀಡುವಂತ ಹೇಳ್ತೀವಿ. ನಿಶಸ್ತೀಕರಣಕ್ಕೆ ಬೆಂಬಲ ನೀಡ್ತೀವಿ. ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ. ನಿರುದ್ಯೋಗಿಯ ಕಾರಣಗಳನ್ನು ನಿರೂಪಿಸಿ. ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳ ಕೊರತೆ, ಅನಕ್ಷರತೆ.
ಬೀಳ್ತಕ್ಕಂಥ ಪ್ರದೇಶದಲ್ಲಿ ಇದು ಕಂಡುಬರ್ತದೆ. ಮಾನ್ಸೂನ್ ಅರಣ್ಯಗಳು 75ರಿಂದ 250 ಸೆಂಟಿಮೀಟರ್ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಕಂಡುಬರ್ತದೆ. ಪಶ್ಚಿಮ ಘಟ್ಟಗಳು ಅಸ್ಸಾಮ, ಮೇಘಾಲಯ, ತ್ರಿಪುರ, ಮಣಿಪುರ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪಗಳಲ್ಲಿ ಇದು ಕಂಡುಬಂದರೆ ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಮಾನ್ಸೂನ್ ಅರಣ್ಯಗಳು ಕಂಡುಬರ್ತವೆ. ಅಂಡಮಾನ್ ಇದು ನಿತ್ಯ ಹರಿದ್ವರ್ಣ ಅರಣ್ಯಗಳು ವರ್ಷವಿಡೀ ಹಸಿರಾಗಿದ್ದಿರ್ತಾವೆ. ನಿರ್ದಿಷ್ಟ ಒಣ ಹವೆಯ ಋತುವಿನಲ್ಲಿ ಎಲೆಯನ್ನು ಉದುರಿಸ್ತಕ್ಕಂಥ ಮಾನ್ಸೂನ್ ಅರಣ್ಯಗಳು ನಾವು ಕಾಣ್ತೀವಿ. ಸಮುದ್ರ ಮಟ್ಟದಿಂದ 900 ಅಡಿಗಳಿಗಿಂತ ಕಡಿಮೆ ಎತ್ತರದಲ್ಲಿ ಈ ಪ್ರದೇಶಗಳು ಕಂಡುಬರ್ತವೆ. ಭಾರತ ಒಟ್ಟು ಅರಣ್ಯ ಪ್ರದೇಶದಲ್ಲಿ 65.50 ಭಾಗದಲ್ಲಿ ಇದು ಹರಡಿರ್ತದೆ. 4 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಪ್ರತಿಯೊಂದು ಪ್ರಶ್ನೆಗಳಿಗೂ 8ರಿಂದ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತಕ್ಕಂಥ ಪ್ರಶ್ನೆ. ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ಪಾತ್ರವನ್ನು ವಿವರಿಸಿರಿ ಅನ್ನೋದು 4 ಅಂಕದ ಮೊದಲ ಪ್ರಶ್ನೆ. ಅದು 34ನೇ ಪ್ರಶ್ನೆ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯ ಅಂಥೇಳಿ ಸಂಗೊಳ್ಳಿ ರಾಯಣ್ಣ ಭಾವಿಸಿದ್ದ. ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಡಿದ್ದನು. ಸೈನಿಕರನ್ನು ಸಂಘಟಿಸಿದ್ದ. ಗುಪ್ತ ಸಭೆಗಳನ್ನು ನಡೆಸಿದ್ದ. ತಾಲೂಕು ಕಚೇರಿ ಖಜಾನೆಗಳನ್ನು ಲೂಟಿ ಮಾಡಿದನು. ನಂದಗಢ, ಖಾನಾಪುರ್ ಮತ್ತು ಸಂಪಾಮಿಗಳಲ್ಲಿ ಕಾರ್ಯಾಚರಣೆ ಮಾಡ್ತಾನೆ. ಬ್ರಿಟಿಷರು ರಾಯಣ್ಣನ ಸೆರೆ ಹಿಡಲಿಕ್ಕೆ ದೇಸಾಯಿಗಳನ್ನು ಪ್ರೋತ್ಸಾಹಿಸ್ತಾರೆ. ಸಂಚಿಗೆ ಬಲಿಯಾದ ರಾಯಣ್ಣನ ಬ್ರಿಟಿಷರು ಬಂಧಿಸ್ತಾರೆ. ರಾಯಣ್ಣನ ನಂದಗಢದಲ್ಲಿ ಗಲ್ಲಿಗೇರಿಸ್ತಾರೆ. ಅನಿ ಬೆಸೆಂಟ್ ಅವರ ಸುಧಾರಣಾ ಕ್ರಮಗಳನ್ನು ವಿವರಿಸಿರಿ ಅಂಥೇಳಿ ನೋಡ್ರಿ. ಅನಿ ಬೆಸೆಂಟ್ ಅವರು ಐರ್ಲೆಂಡ್ ದೇಶದ ಮಹಿಳೆ. ಥಿಯೋಸಾಫಿಕಲ್ ಸೊಸೈಟಿ ಕಾರ್ಯಗಳಿಗೆ ನವ ಚೈತನ್ಯವನ್ನು ಕೊಟ್ಟವರು. ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದರು. ಸಮಾಜದಲ್ಲಿ ಸಮಾನತೆ, ವಿಶ್ವ ಸಹೋದರತ್ವವನ್ನು ವೃದ್ಧಿಸಲಿಕ್ಕೆ, ಸಾಮರಸ್ಯ ಸಾಧಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ಸ್ವಾತಂತ್ರ್ಯ ಚಳವಳಿಯನ್ನು ಬೆಂಬಲಿಸಿದರು. ನ್ಯೂ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. 1916ರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ದಕ್ಷಿಣ ಭಾಗದಲ್ಲಿ ಪ್ರಾರಂಭಿಸ್ತಾರೆ. 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಅಪಾರ ಕೊಡುಗೆಯನ್ನು ನೀಡಿದರು ಅನ್ನೋದು. ಮಣ್ಣಿನ ಸಂರಕ್ಷಣೆ ಅತ್ಯಂತ ಅವಶ್ಯಕವಾಗಿದೆ, ಏಕೆ ಅಂಥೇಳಿ. ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗ್ತದೆ. ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸ್ತವೆ. ಜಲಾಶಯ ಮತ್ತು ಕೆರೆಗಳ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಆಗ್ತದೆ. ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ. ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತವೆ. ಕೃಷಿ ಉತ್ಪಾದನೆ ಮೇಲೆ ಪರಿಣಾಮ ಬೀರ್ತದೆ. ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಬರಗಾಲ ಸಂಭವಿಸ್ತದೆ. ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಸ್ಥಾನೀಕರಣಗೊಂಡಿವೆ, ಏಕೆ ಅಂತೇಳಿ. ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕ ಪೂರೈಕೆ, ಬಂದರುಗಳ ಸೌಲಭ್ಯ, ಕಡಿಮೆ ದರದ ಭೂಮಿ ದೊರಕುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು. ನೋಡಿ, ಈ ಪ್ರಶ್ನೆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ. ಭಾರತ ಸ್ವಾತಂತ್ರ್ಯ ಹೋರಾಟ ತೀವ್ರವಾದಿಗಳ ಪಾತ್ರವನ್ನು ತಿಳಿಸಿರಿ ಅಂಥೇಳಿ. ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷುಕರು ಅಂಥೇಳಿ ಕರೀತಾರೆ. ತೀವ್ರವಾದಿಗಳು ಪ್ರಮುಖವಾಗಿ ಅರಬಿಂದೋ ಘೋಷ, ಬಾಲಗಂಗಾಧರ ತಿಲಕ, ಬಿಪಿನ್ ಚಂದ್ರ ಪಾಲ್ ಪ್ರಮುಖರು. ಸ್ವದೇಶಿ ಚಳವಳಿಯನ್ನು ದೇಶದಂತೆ ಕೊಂಡೊಯ್ದರು. ಉತ್ತಮ ಆಳ್ವಿಕೆಯ ಸ್ವಯಂ ಆಳ್ವಿಕೆಯ ಪರ್ಯಾಯವಾಗಲಾರದು ಅಂತ ಹೇಳಿದರು. ಪೂರ್ಣ ಸ್ವರಾಜ್ಯ ಪಡೆಯುವುದೇ ನಮ್ಮ ಗುರಿ ಅಂತೇಳಿ ಹೇಳ್ತಾರೆ. ಧಾರ್ಮಿಕ ಆಚರಣೆ ಮೂಲಕ ಜನರನ್ನು ಸಂಘಟಿಸಿದರು. ಗಣೇಶ, ಶಿವಾಜಿ, ದುರ್ಗಾ ಪೂಜೆಗಳ ಮೂಲಕ ರಾಷ್ಟ್ರೀಯತೆಯನ್ನು ಪ್ರಚೋದಿಸಿದರು. ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಲಿಕ್ಕೆ ಪ್ರಯತ್ನಿಸಿದರು. ತಿಲಕರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತೇಳಿ ಘೋಷಣೆ ಮಾಡಿದರು. ಬ್ರಿಟಿಷ್ ಸರ್ಕಾರವು ತಿಲಕರನ್ನು ಬಂಧಿಸಿತು. ಜೈಲಿನಲ್ಲಿ ತಿಲಕರು ಗೀತಾ ರಹಸ್ಯ ಅಂತಕ್ಕಂಥ ಕೃತಿಯನ್ನು ರಚಿಸಿದರು. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಹಲವಾರು ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಸಮರ್ಥಿಸಿರಿ. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಕೈಗೊಂಡಿರತಕ್ಕಂಥ ಹಲವಾರು ಉಪಕ್ರಮಗಳಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2019, ಸ್ಮೈಲ್ ಯೋಜನೆಯನ್ನು ಜಾರಿ ತರಲಾಗಿದೆ. ಇವರ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಯೋಜನೆ, ಗರಿಮಾ ಗೃಹ ನಿರ್ಮಾಣ, ರಾಷ್ಟ್ರೀಯ ಪರಿಷತ್ ಸ್ಥಾಪನೆ. 2008ರಲ್ಲಿ ತಮಿಳುನಾಡು ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿತು. 2017ರಲ್ಲಿ ಕರ್ನಾಟಕ ಸರ್ಕಾರದ ಲಿಂಗತ್ವ ಅಲ್ಪಸಂಖ್ಯಾತರ ರಾಜನೀತಿ ಜಾರಿ. ರಾಜ್ಯ ಸರ್ಕಾರಿ ಹುದ್ದೆಗಳಲ್ಲಿ ನೇಮಕಾತಿಯಲ್ಲಿ 1% ಮೀಸಲಾತಿ ನೀಡಲಾಗಿದೆ. ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಅಂಥೇಳಿ ಅವಕಾಶವನ್ನು ಮಾಡಲಾಗಿದೆ. ನೋಡಿರಿ, ಕೊನೆಯ ನಾವು 38ನೇ ಪ್ರಶ್ನೆಯನ್ನು ನೋಡ್ತೀವಿ. ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಸ್ವಲ್ಪ ಅದು ಮ್ಯಾಪ್ ಮಸ್ಕಾಗಿ ಬಂದಿದೆ, ಆದರೂ ನಾನು ನಿಮಗೆ ತಿಳಿಸ್ತೀನಿ ನೋಡಿರಿ. ಮೊದಲನೇದು ಏನಪ್ಪ ಅಂತಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂಥೇಳಿ.
ಎಲ್ಲ ಕೆಲವೊಂದು ಏನಪ್ಪ ಅಂತಂದ್ರೆ ಭಾರಿ ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಗುರುತಿಸ್ಕೊಡ್ತಾನೆ. ಇನ್ನೊಮ್ಮೆ 23.5 ಡಿಗ್ರಿ ಏನಪ್ಪ ಅಂತಂದರೆ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಕೊಡ್ತಾನೆ ರೀ. ಇದು ಏನಪ್ಪ ಅಂತಂದರೆ ಗುರುತಿಸ್ತೀವಿ. ಎರಡನೇದು ಹನುಮಾನ್ ಅಂಥೇಳಿ ನೇಪಾಳ ಮತ್ತು ಭಾರತದ ಗಡಿ ಭಾಗದಲ್ಲಿ ಇದ್ದಿರತಕ್ಕಂತಹ ನಗರ ಹನುಮಾನ್ ನಗರ ಅಂಥೇಳಿ ಇದು ಬಿ ಭಾಗವನ್ನು ನಾವು ನೋಡ್ತೀವಿ. ಮೂರನೇದು ಮುಂಬೈ ಅಂಥೇಳಿ ಸಿಯನ್ನು ನಾವು ಇಲ್ಲಿ ಗುರುತಿಸ್ತೀವಿ, ಸಿಯನ್ನು ಗುರುತಿಸ್ತೀವಿ. ಅದೇ ರೀತಿಯಾಗಿ ಡಿಯನ್ನು ನರೋರಾ ಅಂತೇಳಿ ಉತ್ತರ ಪ್ರದೇಶ ಈ ಭಾಗದಲ್ಲಿ ನಾವು ಡಿಯನ್ನು ನೋಡ್ತೀವಿ. ಅನಂತರ ಈ ಕೋರಮಂಡಲ್ ತೀರವನ್ನು ನಾವೇನು ಈ ತಮಿಳುನಾಡಿನ ಕರಾವಳಿ ತೀರವನ್ನು ನಾವು ಈ ಕೋರಮಂಡಲ್ ತೀರ ಅಂಥೇಳಿ ಗುರುತಿಸ್ತೀವಿ. ಅದೇ ರೀತಿಯಾಗಿ ಪಾರಾದೀಪ ಅಂಥೇಳಿ ನಾವು ಈ ಭಾಗದಲ್ಲಿ ಪಾರಾದೀಪ ಅಂಥೇಳಿ ಗುರುತಿಸ್ತೀವಿ ಎಪ್ಪನ್ನು. ಅನಂತರ ನಿಮಗೆ ತಮಿಳುನಾಡಿನ ಅಂದರೆ ಭಾರತದ ದಕ್ಷಿಣ ಭಾಗದಲ್ಲಿದ್ದಿರ್ತಕ್ಕಂಥ ಕನ್ಯಾಕುಮಾರಿ, ತಮಿಳುನಾಡು ರಾಜ್ಯದ ಕನ್ಯಾಕುಮಾರಿ ಏನಪ್ಪ ಅಂತಂದರೆ ಕೆಳಭಾಗದಲ್ಲಿ ಬರ್ತದೆ. ಅದು ಮ್ಯಾಪ್ನ ಕೆಳಭಾಗದಲ್ಲೇ ಹೋಗಿರೋದು ಲಾಸ್ಟ್ ನಿಮಗೆ ನಾನು ಅದನ್ನು ತೋರಿಸ್ತೀನಿ. ಅನಂತರ K2 ಗಾಡ್ವಿನ್ ಆಸ್ಟಿನ್ ಅಂಥೇಳಿ ನಾವು ನೋಡ್ತೀವಿ. ಉತ್ತರ ಭಾಗದಲ್ಲಿದ್ದಿರ್ತಕ್ಕಂಥ ಭಾರತ ಅತ್ಯಂತ ಎತ್ತರದ ಏನಪ್ಪ ಅಂತಂದ್ರೆ ಪರ್ವತ ಶಿಖರ ಅಂತ ನೋಡ್ತೀವಿ K2 ಅಂಥೇಳಿ. ಅದೇ ರೀತಿಯಾಗಿ ಐ ಭಾಗ ಏನಪ್ಪ ಅಂತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಲ್ಲಿ ಇದ್ದಿರ್ತಕ್ಕಂಥದ್ದು ಈ ಭಾಗದಲ್ಲಿ ಬರ್ತದೆ. ಅದನ್ನು ನಾವು ಐ ಅಂಥೇಳಿ ಗುರುತಿಸ್ತೀವಿ. ಅನಂತರ ದೆಹಲಿ ಜೆ ಭಾಗವನ್ನು ನಾವು ಇಲ್ಲಿ ಗುರುತಿಸ್ತೀವಿ. ಇದರಲ್ಲಿ ಯಾವುದಾದ್ರೂ 5 ಗುರುತಿಸಿದರೆ ಏನಪ್ಪ ಅಂತಂದರೆ 5 ಅಂಕಗಳು ಬರ್ತಾವೆ ನೋಡ್ರಿ. ಈ ಭಾಗವನ್ನು ನಿಮಿಷ ನೋಡ್ರಿ, ಈ ಭಾಗ ತಡ್ರಿ, ಈ ಭಾಗವನ್ನು ನಾವು ಏನಪ್ಪ ಅಂತಂದರೆ ಜಿ ಕನ್ಯಾಕುಮಾರಿ ಅಂಥೇಳಿ ಗುರುತಿಸ್ತೀವಿ. ಕನ್ಯಾಕುಮಾರಿ ಅಂಥೇಳಿ ಈ ಭಾಗವನ್ನು ನಾವು ನೋಡ್ತೀವಿ. ಇಷ್ಟು ಏನಪ್ಪ ಅಂತಂದರೆ ಕೊಟ್ಟಿರ್ತಕ್ಕಂತಹ ಸ್ಥಳಗಳನ್ನು ನೀವು ಭಾರತದ ನಕ್ಷೆಯಲ್ಲಿ ಗುರುತಿಸಬೇಕಾಗ್ತದೆ. ಉಳಿದಂತೆ ಈ ಮುಂಚಿತ ಸರಣಿಯಲ್ಲಿ ಹೇಳಿದ ಹಾಗೆ, ಸಂಚಿಕೆಯಲ್ಲಿ ಹೇಳಿದ ಹಾಗೆ ನೋಡಿರಿ, ದೃಷ್ಟಿ ವಿಕಲಚೇತನರಿಗೆ ಫಿಕ್ಸ್ ಆಗಿದ್ದಿರತಕ್ಕಂತಹ ಪ್ರಶ್ನೆಗಳು ವಿವಿಧ ನದಿ ಕಣಿವೆ ಯೋಜನೆ ಆಗಿರ್ಬೋದು ಮತ್ತು ಭಾರತ ಉತ್ತರದ ಹಿಮಾಲಯ ಪರ್ವತಗಳ ಮಹತ್ವ ಅಂತಕ್ಕಂಥದ್ದು 2 ಪ್ರಶ್ನೆಗಳು 4 ಪ್ರಶ್ನೆ ಪತ್ರಿಕೆಯಲ್ಲಿ ಅವುಗಳನ್ನೇ ರಿಪೀಟ್ ಆಗಿರೋದನ್ನು ನಾವು ನೋಡ್ತೀವಿ. ಹೀಗಾಗಿ ಅವೆರಡು ಪ್ರಶ್ನೆಗಳು ಫಿಕ್ಸ್ ಏನಪ್ಪ ಅಂತಂದರೆ ದೃಷ್ಟಿ ವಿಕಲಚೇತನರಿಗೆ ನಿಗದಿಪಡಿಸಲಾಗಿದೆ. ಅವುಗಳನ್ನು ದೃಷ್ಟಿ ವಿಕಲಚೇತನರು ಸಿದ್ಧ ಮಾಡಿಕೊಂಡ್ರೆ ಏನಪ್ಪ ಅಂತಂದರೆ ಪೂರ್ಣ ಅಂಕ ಪಡಲಿಕ್ಕೆ ಸಹಕಾರಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ 4ನೇ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಮಾದರಿ ಉತ್ತರಗಳನ್ನು ಮಾಡೆಲ್ ಆನ್ಸರ್ಸನ್ನು ನಾವು ನೋಡಿದ್ದೀವಿ. ಉಳಿದಂತೆ ಇನ್ನು ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷೆಗೆ ಅನುಕೂಲವಾಗ್ತಕ್ಕಂತಹ ಮುಖ್ಯವಾಗಿದ್ದಿರತಕ್ಕಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಮುಂದಿನ ಸರಣಿಯಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬುರದ ಧನ್ಯವಾದಗಳು. ಇಲ್ಲಿಗೆ ಸಂಚಿಕೆಯನ್ನು ಮುಗಿಸ್ತೀನಿ. ನಮಸ್ಕಾರ.